Today, Rayan English Medium School 4th Annual Day celebration. Dignitaries on the dais, respected Mayor of this Ballari, Madam Sri Shweta Sumu. One more, our ex-Buddha Chairman, Sri Pratap Reddy Sir. One more, our Waqf Board Chairman of Ballari, Humayun Kund Sir. One more, our ex-Waqf Board Chairman, Hussain Peer Sir. This founder of this institution, Mabu Sir, and Deputy Mayor of this Ballari, Srimati Janakama Madam, and District Mahila President Manjula Madam, and one more our elder brother of Yunus Sir, leader of Ballari, and all other Ballari leaders and dignitaries on the, many more are dignitaries are on the stage. And my dear students, respected teachers, and our incredible parents of this institution, and staff of this institution. Today is a day, celebrations, annual day celebration. We are all waiting, all our dear students are waiting for this day. Today, celebration means what? One more, just now it is a one student of this institution, preschool certification is given, and he has addressed one student. In that, he told hard work means today celebration to acknowledge hard work and dedication of our students and respected teachers and all of our staff of this institution. Today, one more thing I have to say. For this moment, and our district in charge minister, beloved Honorable Minister, Sports and Youth Services, and also ST Welfare Minister also has to come and for these celebrations and has to address here on behalf of him. On behalf of him, it's a great honor for me to be here, and we are all here to celebrate and have a great success for this annual day celebrations. ಹೇಳಬೇಕಂತಂದರೆ ಈ ಒಂದು ಭಾಳ ಒಂದು ಮುಖ್ಯವಾದ ಒಂದು ಆ್ಯನ್ಯುವಲ್ ಡೇ ಅಂದರೆ ಪ್ರತಿ ವರ್ಷ ನಾವು ಕಾಯುವಂಥದ್ದು. ನಮ್ಮ ಸ್ಟೂಡೆಂಟ್ಸ್ ಆಗಲಿ ಎಲ್ಲರೂ ಒಂದು ಅವರ ಒಂದು ಹಾರ್ಡ್ ವರ್ಕ ಆಗಲಿ, ನಾವು ಮಾಡಿರೋಂಥ ಒಂದು ಯಾವುದೇ ಒಂದು ಕ್ರೀಡೆಯಲ್ಲೇ ಆಗಲಿ, ಯಾವುದೇ ಒಂದು ಆ್ಯಕ್ಟಿವಿಟೀಸ್ ಆಗಲಿ, ಪಠ್ಯೇತರ ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಾಗಲಿ ಭಾಳಷ್ಟು ಒಂದು ಅದ್ಭುತವಾಗಿ ಒಂದು ವರ್ಷದಿಂದ ಅವರು ಇವತ್ತು ಮಾಡಿರ್ತಾರೆ. ಈ ವರ್ಷದಲ್ಲಿ ಅವರು ಸಾಧನೆಯನ್ನು ತೋರಿಸುವಂಥ ಒಂದು ಮುಖ್ಯವಾದ ಒಂದು ಘಟ್ಟ ಆ್ಯನ್ಯುವಲ್ ಡೇ. ಹಾಗಾಗಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಒಂದು ಬಹುಮುಖ್ಯವಾಗಿ ಹೇಳಬೇಕಂತಂದರೆ ಒಂದು ಸೆಲೆಬ್ರೇಷನ್ಸಲ್ಲಿ ನಮ್ಮ ಈ ಒಂದು ರೇಯಾನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಭಾಳ ಒಂದು ಈವೆಂಟನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಕ್ಕೆ ಭಾಳ ಹೆಮ್ಮೆ ಅನಿಸ್ತೈತೆ ಹೇಳಬೇಕಂತಂದರೆ. ಈ ಹಿಂದೆ ಕೂಡ ನಾನು ಒಂದು ಈ ಸ್ಕೂಲ್ನ ಕಾರ್ಯಕ್ರಮದಲ್ಲಿ ಒಂದು ಸೈನ್ಸ್ ಎಕ್ಸಿಬಿಷನ್ ಬಂದಾಗ ಕೂಡ ಭಾಳಷ್ಟು ಒಂದು ಸ್ಟೂಡೆಂಟ್ಸ್ ಜೊತೆಗೆ ನಾವು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ನಾವು ನೋಡಿದ್ವಿ. ಅಂದರೆ ಸೈನ್ಸಲ್ಲಿ ಎಕ್ಸಿಬಿಷನ್ ಮಾಡಿದ್ದಾರೆ, ಅವರ ಒಂದು ಪ್ರತಿಭೆಗಳನ್ನು ಕೂಡ ನಾವು ಕಂಡಿದ್ದೀವಿ. ಆವತ್ತಿನ ದಿವಸ ಭಾಳ ನಮ್ಮ ಈ ಸ್ಟೂಡೆಂಟ್ಸ್ ಒಂದು ಇಬ್ಬರು ಮೂರನ್ನ ಕೇಳಿದಾಗ ಐ ಹರ್ಡ್ ಒನ್ ಸ್ಟೇಟ್ಮೆಂಟ್ ಫ್ರಮ್ ದೋಸ್ ಸ್ಟೂಡೆಂಟ್ಸ್. ದೇ ಆರ್ ಸೇಯಿಂಗ್ ದಟ್ ಟೀಚರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. It's a very great thing
give him a big applause for all our faculty members and students of this institution. ಹೆಮ್ಮೆ ಆಗುತ್ತೆ, ಯಾಕಂತಂದರೆ ಈ ಒಂದು ಇಂಗ್ಲೀಷ್ ಮಾಧ್ಯಮ ಸ್ಕೂಲ್ ನಮ್ಮ ಈ ಏರಿಯಾದಲ್ಲಿ ಇರೋದು ಅದೇ ಮುಖ್ಯವಾಗಿ ಈ ಒಂದು ಸುತ್ತಮುತ್ತಲಿನ ಒಂದು ಏರಿಯಾದಲ್ಲಿ ಭಾಳ ಒಂದು ಬಡ ಮಕ್ಕಳು, ಶೋಷಿತ ವರ್ಗದಲ್ಲಿರೋರ್ಬೋದು, ಯಾರೇ ಒಂದು ಬಡ ಮಕ್ಕಳಲ್ಲಿ ಕೂಡ ಒಂದು ಉತ್ತಮವಾದ ಶಿಕ್ಷಣವನ್ನು ಈ ಇನ್ಸ್ಟಿಟ್ಯೂಷನ್ ಕೊಡ್ತಾ ಇದೆ ಅಂದರೆ ಒಂದು ಹೆಮ್ಮೆ ಅನಿಸುತ್ತೆ, ಹೇಳೋಕ್ಕೆ ಇಚ್ಛೆ ಪಡ್ತಾನೆ. ಅತಿ ಒಂದು ಕಡಿಮೆ ವೆಚ್ಚದಲ್ಲಿ ಈಗ ತಾನೇ ನಾವು ನೋಡಿದ್ವಿ, ಭಾಳ ಒಂದು ಅದ್ಭುತವಾಗಿ ಒಂದು ಗ್ರ್ಯಾಜುಯೇಷನ್ ಡೇ ಅಂದರೆ ಪ್ರೀ ಸ್ಕೂಲ್ ಗ್ರ್ಯಾಜುಯೇಷನ್ ಡೇ ಅಂತ ನಾವು ನೋಡಿದ್ವಲ್ಲ, ಅದು ಭಾಳ ಖುಷಿ ಆಗುತ್ತೆ. ನಾವು ಈ ಹಿಂದೆ ನಾವು ಯಾವಾಗಲೂ ಡಿಗ್ರಿ ಆದಮೇಲೆ ನಾವು ಒಂದು ಗ್ರ್ಯಾಜುಯೇಷನ್ ಡೇ ನೋಡ್ತಾ ಇದ್ವಿ. ಈ ಒಂದು ಇನ್ಸ್ಟಿಟ್ಯೂಷನ್ನು ಇವತ್ತೇ ಮಕ್ಕಳಿಗೆ LKG ಆದಮೇಲೆ ಪ್ರೀ ಸ್ಕೂಲ್ ಸರ್ಟಿಫಿಕೇಷನ್ ಕೊಟ್ಟಿದ್ದಾರಲ್ಲ, ಡಿಪ್ಲೊಮಾ ಸರ್ಟಿಫಿಕೇಷನು, ಮಕ್ಕಳೆಲ್ಲ ಒಂದು ಖುಷಿಯಾಗಿ ಧೈರ್ಯವಾಗಿ ಒಂದು ಸ್ಟೇಜಲ್ಲಿ ಬಂದು ತಗೊಳ್ಳೋದು ನೋಡ್ತಾ ಇದ್ದರೆ ಒಂದು ಅದ್ಭುತವಾದ ಒಂದು ಈವೆಂಟ್ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಈ ಒಂದು ಸಂಸ್ಥೆಯ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪ್ರಿನ್ಸಿಪಾಲ್ರಾದ ಅಜೀಜ್ ಅವರು ಭಾಳ ಒಂದು ಮುತುವರ್ಜಿ ವಹಿಸಿ ಇಲ್ಲಿರುವಂಥ ಎಲ್ಲ ಒಂದು ಟೀಚರ್ಸ್ ಕೂಡ ಭಾಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರತಿಯೊಂದು ಹಂತದಲ್ಲಿ ಕೂಡ ಅವ್ರನ್ನ ಸಕ್ಸಸ್ ಮಾಡ್ತಾ ಇದ್ದಾರಲ್ಲ, ಅದು ಭಾಳ ಖುಷಿಯಾಗುತ್ತೆ. ಅವ್ರು ನೋಡ್ರಿ, ಯಾವುದೇ ಒಂದು ಅಂದರೆ ಈಗ ತಾನೇ ನಮ್ಮ ವೆಲ್ಕಮ್ ಸ್ಪೀಚಲ್ಲಿ ಒಂದು ಹೇಳಿದರು, ಈಗಿನ ಒಂದು ಮಕ್ಕಳೇ ಮುಂದಿನ ನಮ್ಮ ಫ್ಯೂಚರ್ ನೇಷನ್ಗೆ ಅಂತ ಹೇಳಿದಾರಲ್ಲ, ಅದು ರಿಯಲಿ ಒಂದು ಭಾಳ ಒಂದು ಅದ್ಭುತವಾದ ಮಾತು ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ. ನಾವು ಸ್ಕೂಲ್ ಸೆಲೆಬ್ರೇಷನ್ಸ್ ಆ್ಯನ್ಯುವಲ್ ಡೇ ಅಂದಾಗ ಎಲ್ಲ ನಮ್ಮ ಪೇರೆಂಟ್ಸರು ಜ್ಞಾಪಕ ಬರುತ್ತದೆ. ಆಲ್ ಯುವರ್ ಸಪೋರ್ಟ್ಸ್ ಆ್ಯಂಡ್ ಕೋಆಪ್ರೇಷನ್ ಫಾರ್ ದಿಸ್ ಇನ್ಸ್ಟಿಟ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಆರ್ ಗಿವನ್ ಎ ವೆರಿ ಗುಡ್ ಕೋಆಪ್ರೇಷನ್ ಅಂತ ಹೇಳುತ್ತಾನೆ ಈ ಸಂದರ್ಭದಲ್ಲಿ. ಅದಕ್ಕೆ ಪೇರೆಂಟ್ಸ್ ಕೂಡ ನಾವು ಕೂಡ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಮನೆಯಲ್ಲಿ ಕೂಡ ನಾವು ಪೇರೆಂಟ್ಸ್ ಯಾವುದೇ ಒಂದು ಆ್ಯನ್ಯುವಲ್ ಒಂದು ಕಾರ್ಯಕ್ರಮಕ್ಕೆ ಪೇರೆಂಟ್ಸ್ ಕರೆದಾಗ ಇಬ್ಬರೂ ಹೋಗ್ತಾ ಇರ್ತಾರೆ, ಆದರೆ ಹೆಚ್ಚಾಗಿ ತಾಯಂದರು ಭಾಳ ಬರ್ತಾರೆ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಅವ್ರು ಯಾವುದೋ ಒಂದು ಕೆಲಸಗಳಲ್ಲಿ ಇದ್ದು ತಾಯಂದರು ಭಾಳ ಒಂದು ಖುಷಿಯಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾಕೆಂದರೆ ತಾಯಿನೇ ಮೊದಲ ಗುರು ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ಯಾವತ್ತೇ ಆಗಲಿ. ಹಾಗಾಗಿ ಈ ಎಲ್ಲ ಒಂದು ಕಾರಣಗಳಿಂದ ನಮ್ಮ ಈ ಒಂದು ಇನ್ಸ್ಟಿಟ್ಯೂಷನ್ನು ಭಾಳಷ್ಟೊಂದು ಅದ್ಭುತವಾಗಿ ಒಂದು 7 ವರ್ಷದಿಂದ ಒಂದು ಕಾರ್ಯನಿರ್ವಹಿಸ್ತಾ ಈ ಒಂದು ಏರಿಯಾದಲ್ಲಿ ಎಲ್ಲ ಜನಾಂಗದ ಮಕ್ಕಳಿಗೆ, ಹೆಚ್ಚಾಗಿ ನಮ್ಮ ಎಲ್ಲ ಬಡ ಮಕ್ಕಳಿಗೆ, ಶೋಷಿತ ವರ್ಗಗಳಿಗೆ ಕಡಿಮೆ ವೆಚ್ಚದಲ್ಲಿ ಜೊತೆಯಾಗಿ ವಿಶೇಷವಾಗಿ ನಮ್ಮ ಮುಸ್ಲಿಂ ಬಾಂಧವರ ಹೆಣ್ಣು ಮಕ್ಕಳಿಗೆ ಕೂಡ ಭಾಳಷ್ಟು ಒಂದು ಶಿಕ್ಷಣವನ್ನು ಕೊಡ್ತಾ ಇರೋದು. ಯಾಕಂತಂದರೆ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿ ಮತ್ತು ಶಾಲೆ ಅನ್ನೋದು ಒಂದು ಭಾಳ ಮುಖ್ಯವಾಗುತ್ತೆ. ಒಂದು ಶಾಲೆಯ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ ನಮ್ಮ ಸಮಾಜದ ಬೆಳವಣಿಗೆಗಾಗಿ ಅಂತ ಹೇಳೋಕ್ಕೆ ಇಚ್ಛಪಡ್ತೇನೆ. ಯಾವ ವಿಷಯದಲ್ಲಿ ಕೂಡ ವಿದ್ಯೆ ಕಲಿಸಿದಾಗ ತಾಯಿ ಫಸ್ಟ್ ಮೊದಲು ಗುರು ಆಗ್ತಾಳೆ, ಆಮೇಲೆ ಎರಡನೇ ಗುರು ನಮ್ಮ ವಿದ್ಯಾಭ್ಯಾಸಕ್ಕೆ, ನಮ್ಮ ಮುಂದಿನ ಒಂದು ಏಳಿಗೆಗಾಗಿ ದುಡಿತಾ ಇರೋ ಒಂದು ಎಲ್ಲ ಶಿಕ್ಷಕಿಯರಿಗೂ ಕೂಡ ನಾವು ಒಂದು ಹೆಮ್ಮೆ ಅನಿಸುತ್ತೆ. ಅವ್ರಿಗೊಂದು ಅಭಿನಂದನೆ ತಿಳಿಸೋಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಸಚಿವರಾದ ಯುವ ಸಬಲೀಕರಣ, ಕ್ರೀಡೆ ಮತ್ತು ಪರಿಶಿಷ್ಟ ಪಂಗಡಗಳ ಸಚಿವರಾದ ಶ್ರೀಯುತ ನಾಗೇಂದ್ರ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಕಾರಣಾಂತರದಿಂದ ಬೇರೆ ಒಂದು ಕ್ಯಾಬಿನೆಟ್ ಇರೋದರಿಂದ ಅವರು ಹೋಗಿದ್ದಾರೆ. ಅವ್ರ ಪರವಾಗಿ ನಾವೆಲ್ಲರೂ ಬಂದು ಈ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಎಲ್ಲರೂ ನಿಮಗೆ ಭಾಗಿಯಾಗಿ ಅದು ಸಕ್ಸಸ್ ಮಾಡಬೇಕಂತೇಳಿ ಎಲ್ಲ ಗಣ್ಯರು ಎಲ್ಲರೂ ಬಂದಿದ್ದಾರೆ. ಜೊತೆಯಾಗಿ ನಮ್ಮ ಇನ್ನೊಂದು ಈಗ ನೆನೆಸ್ಬೇಕಂದ್ರೆ ಚೇರ್ಮನ್ ಆಫ್ ಬೆಸ್ಟ್ ಸ್ಕೂಲ್ ನಮ್ಮ ಮರಿಸಾಮ್ ರೆಡ್ಡಿ ಸರ್ ಅವರು, ಶ್ರೀನಿವಾಸ್ ಸರ್ ಅವರು ಎಲ್ಲರೂ ಭಾಳಷ್ಟು ಒಂದು ಅದ್ಭುತವಾಗಿ ಅವರು ನಮ್ಮ ಬಳ್ಳಾರಿ ಅಂತ ಸಿಟಿಯಲ್ಲಿ ಬೆಸ್ಟ್ ಸ್ಕೂಲ್ ಅಂದರೆ ಬೆಸ್ಟ್ ಅಂತ ಆಗಿಬಿಟ್ಟಿದೆ ಅವ್ರದ್ದು ಕೂಡ. ಭಾಳ ಒಂದು ಅಚ್ಚುಕಟ್ಟಾಗಿ ಎಲ್ಲಿಂದಲೋ ನಮ್ಮ ಸರೌಂಡಿಂಗ್ ಡಿಸ್ಟಿಕ್ಗಳಿಂದ ಬಂದು ಅವರು ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನಮ್ಮ ಹಿಂದಿನ ಒಂದು ದಿನಗಳನ್ನ ನೆನೆಸ್ಕೊಂಡಾಗ ಇಂಥ ಇನ್ಸ್ಟಿಟ್ಯೂಷನ್ಗಳು ಯಾವುವು ಇದ್ದಿಲ್ಲ, ಈಗ ಭಾಳಷ್ಟು ಬಂದಿದೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಕೂಡ ನಮ್ಮ ಬಳ್ಳಾರಿ
ಹಿಂದೆ ಉಳಿದಿಲ್ಲ. ಈಗಂತಾನೆ ನೋಡಿದಾಗ ನಮ್ಮ ಅಜೀಜ್ ಅವರು ಅಂದರೆ ಮುಖ್ಯವಾಗಿ ಅವರು ಹಿಂದೆ ಒಂದು ಕೆಲಸದಲ್ಲಿದ್ದರು, ಅವರು MBA ಮಾಡಿಕೊಂಡು. ಯಾವಾಗ ನಾವು ಒಂದು ಸಾಧನೆ ಮಾಡಬೇಕಂತೇಳಿ ಬಳ್ಳಾರಿಗೆ ಬಂದು ನಮ್ಮ ಮಾಬು ಸಾಬ್ ಅಣ್ಣವ್ರಿಗೆ ಒಬ್ಬ ಏಕೈಕ ಪುತ್ರ ಅವರು ಇಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಮಾಡಬೇಕಂತೇಳಿ ಅದು ಸಂಕಲ್ಪ ತೊಟ್ಟಾಗ ಅದೆಲ್ಲ ಬಿಟ್ಟು ಬಂದು ಇಷ್ಟು ಅದ್ಭುತವಾಗಿ ನೆರವೇರಿಸಿ 1ನೇ ವರ್ಷದಿಂದ 7 ವರ್ಷಕ್ಕೆ ಇಷ್ಟು ಜನನ ಸಂಪಾದಿಸಿ ಭಾಳಷ್ಟು ಅದ್ಭುತವಾಗಿ ಬಂದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಕೂಡ ಇಲ್ಲಿಂದ 8ನೇ ಕ್ಲಾಸಿಂದ 10ನೇ ಕ್ಲಾಸು ಹಂಗೆ ಕಾಲೇಜ್ ನಡೆಸಿಕೊಂಡು ಭಾಳ ಎಲ್ಲ ನಮ್ಮ ಬಳ್ಳಾರಿ ಜಿಲ್ಲೆಗೆ ಅನುಕೂಲ ಮಾಡಿಕೊಟ್ಟು ಇಂಥ ಒಂದು ವಿದ್ಯಾರ್ಥಿಗಳನ್ನು ಭಾಳ ಒಂದು ಮುಂದಿನ ಒಂದು ಪೀಳಿಗೆಯನ್ನು ಭಾಳ ಅದ್ಭುತವಾಗಿ ಬೆಳೆಸ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭ ಭಾಳ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ವಿಷಯ ಹೇಳಬೇಕಂತಂದರೆ ನಮ್ಮ ಈ ಒಂದು ನಮ್ಮ ಸಚಿವರಾದ ನಾಗೇಂದ್ರ ಅವರು ಕೂಡ ಕ್ರೀಡಾ ಸಚಿವರಾಗಿದ್ದಾರೆ. ಯಾವುದೇ ಒಂದು ವಿಷಯದಲ್ಲಿ ಕೂಡ ಕ್ರೀಡೆಯಲ್ಲಿ ಭಾಳ ಆಸಕ್ತಿ. ಈ ಒಂದು ಸಂದರ್ಭದಲ್ಲಿ ಒಂದು ಹೇಳಬೇಕಂತಂದರೆ ನಮ್ಮ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಮಕ್ಕಳಿಗೆ ಯಾವುದೇ ಒಂದು ಪ್ರೆಷರ್ ಕೊಡಬಾರ್ದು. ಅವರಿಗೆ ಯಾವುದು ಅನಿಸುತ್ತೋ ಅದನ್ನು ಮಾಡ್ತಾ ಹೋಗಬೇಕು. ಕೆಲವು ಮಕ್ಕಳೆಲ್ಲ ಭಾಳ ಒಂದು ಅದ್ಭುತವಾಗಿ ಕಲಿತಾ ಇರ್ತಾರೆ, ಕೆಲವರು ಹಾರ್ಡ್ ವರ್ಕ್. ಅದೇ ಈಗ ತಾನೇ ನಮ್ಮ ಮಕ್ಕಳು ಹೇಳ್ದಂಗೆ ಹಾರ್ಡ್ ವರ್ಕ್ ನೇಚರ್, ಡೆಡಿಕೇಶನ್ ಇದ್ದಾಗ ಯಾವುದಾದ್ರೂ ಸಾಧಿಸ್ಬೋದು ಅಂತ ಹೇಳಿದಾಗ ಅವರಲ್ಲಿರುವಂಥ ಗುಣಗಳಲ್ಲಿ ಯಾವುದೇ ಒಂದು ಕ್ರೀಡೆ ಆಸಕ್ತಿ ಇದ್ದರೂ ಕೂಡ ಅದರಲ್ಲಿ ಹೋಗಬೇಕು, ಅವ್ರನ್ನ ಅದರಲ್ಲಿ ಬೆಳೆಸಬೇಕು. ಕ್ರೀಡೆಯಲ್ಲಿ ಕೂಡ ಭಾಳ ಒಂದು ಅದ್ಭುತವಾದ ಸಾಧನೆ ಮಾಡುವಂಥ ಒಂದು ಅವಕಾಶಗಳಿರುತ್ತೆ. ಅದೇ ಥರ ಪಠ್ಯೇತರ ಚಟುವಟಿಕೆಗಳು, ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳು ಪ್ರತಿಯೊಂದು ವಿಷಯದಲ್ಲಿ ಕೂಡ ಈಗ ಒಂದು ನಮ್ಮ ಅಜೀಜ್ ಸರ್ ಕೂಡ ಅವ್ರ ಮಗಳು ನಮ್ಮ ಮಾಬು ಸರ್ ಮೊಮ್ಮಗಳು ಕೂಡ ಒಂದು ಭರತನಾಟ್ಯವನ್ನು ಕಲೆ ಕಲಿತು ಭಾಳ ಒಂದು ಅದ್ಭುತವಾಗಿ ಆ ಮುದ್ದು ಮಕ್ಕಳು ಮೂವರು ಭಾಳ ಅದ್ಭುತವಾಗಿ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಿ ಎಲ್ಲರೂ ನಮ್ಮನ್ನೆಲ್ಲ ರಂಜಿಸಿದ್ದಾರೆ ಅಂತ ಹೇಳ್ತಾ ಈ ಒಂದು ಸುಸಂದರ್ಭ ಒಂದು ಅದ್ಭುತವಾದ ಸಂಜೆಯಲ್ಲಿ ನಮ್ಮ ಈ ಒಂದು 4th ಆ್ಯನ್ಯುವಲ್ ಡೇಯನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you so much, sir, for your beautiful words and motivational lines for our students and parents. Thank you so much.